ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯಾದ್ಯಂತ ನಾನಾ ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಮಂಗಳೂರಲ್ಲಿ ಗುಡ್ಡ ಕಾಂಪೌಂಡ್ ಕುಸಿತಾಗಿ 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ರಣಭೀಕರ ವರ್ಣ ಆರ್ಭಟಕ್ಕೆ ಕರಾವಳಿ ಜನ ತತ್ತರಿಸಿ ಹೋಗಿದ್ದಾರೆ. ಮರಣ ಮಳೆಗೆ ಪ್ರತ್ಯೇಕ ಕಡೆ ಇಬ್ಬರ ಸಾವಾಗಿದೆ. ಮಂಟೆ ಪದಾವು ಕೋಡಿ ಬಳಿ ಗುಡ್ಡ ಕುಸಿದು ಬಾಲಕಿ ಬಲಿಯಾಗಿದ್ದಾಳೆ. ಉಳ್ಳಾಲದಲ್ಲಿ ಮನೆಯಡಿ ಸಿಲುಕಿದ್ದ ಮಹಿಳೆ ದುರ್ಮರಣವನ್ನಪ್ಪಿದ್ದಾಳೆ. ಕಾಂತಪ್ಪ ಪೂಜಾರಿ ಅನ್ನೋರ ಪತ್ನಿ ಪ್ರೇಮ ಪೂಜಾರಿ ಸಾವಿಗೀಡಾಗಿದ್ದಾಳೆ. ನೋಡಿ, ಮಂಗಳೂರಿನ 2 ಕಡೆ ಆಗಿರುವಂಥ ಘಟನೆ. ಒಂದು ಕಡೆ ಕಾಂಪೌಂಡ್ ಕುಸಿದು ಬಾಲಕಿ ಮೃತಪಟ್ಟಿದ್ರೆ, ಗುಡ್ಡ ಕುಸಿದು ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಗುಡ್ಡ ಕುಸಿತಿರುವಂಥ ದೃಶ್ಯ. ಮನೆಯ ಒಳಗಡೆ ಅವಶೇಷಗಳ ಎಲ್ಲವೂ ಕೂಡ ಚಲಾಪಿಲಿ ಆಗಿದೆ. ಮನೆ ಮೇಲೆ ಗುಡ್ಡ ಕುಸಿತಾಗಿರೋದು ನೋಡಿ. ಇಲ್ಲಿ ಚಲಾಪಿಲಿ ಆಗಿರುವಂಥ ಮನೆಯಲ್ಲಿರುವಂಥ ಸಾಮಾನುಗಳು, ಗೋಡೆ ಮುರಿದೋಗಿದೆ. ಮನೆ ಮೇಲೆ ಗುಡ್ಡ ಕುಸಿತಾಗಿರೋದು. ಮಣ್ಣಿನ ರಾಶಿ ಬಿದ್ದಿದೆ. ಮರ ಗಿಡಗಳೆಲ್ಲವೂ ಕೂಡ ಬಿದ್ದಿದೆ. ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು ಕೂಡ ಮನೆ ಮೇಲೆ ಬಿದ್ದಿದೆ. ಗುಡ್ಡ ಕುಸಿತ ಆದಂಥ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿರೋದು. ಮನೆಯ ಒಳಗಡೆ ಬಂದಿದೆ ಗುಡ್ಡ ಕುಸಿತ ಆದಾಗ. ಮನೆಯ ಕಾಂಪೌಂಡ್ ಎಲ್ಲವೂ ಕೂಡ ಮುರಿದೋಗಿದೆ ನೋಡಿ. ಮನೆ ಒಳಗಡೆ ನೋಡಿ, ದೃಶ್ಯಗಳಿಗೆ ಗಮನಿಸ್ತಾ ಇದ್ರಿ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ. ಸಾವು ಕೂಡ ಸಂಭವಿಸ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಬಳು ಸಾವನ್ನಪ್ಪಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂಥದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂಥದ್ದು ನೋಡ್ಬೋದು ದೃಶ್ಯದಲ್ಲಿ. ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂಥ ಬಾಲಕಿ, 10 ವರ್ಷದ ಬಾಲಕಿ ನಹೀಮಾ ಸಾವನ್ನಪ್ಪಿರುವಂಥದ್ದು. ಮತ್ತು ಅಲ್ಲೇ ಮಲಗಿದ್ದಂಥ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂಥದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸ್ಬೋದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ, ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂಥ ಮಗು ಸಾವನ್ನಪ್ಪಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂಥದ್ದು. ಆ ಮಗು, ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂಥದ್ದು ದೃಶ್ಯ ನೋಡ್ಬೋದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂಥ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂಥದ್ದು. ನಮ್ಮ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡ್ಬೋದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದರೆ ಆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂಥ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂಥ ದುರಂತ ನಡೆದಿರುವಂಥದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಾದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಅಂದರೆ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ ಆ ಮಗು ಸಾವನ್ನಪ್ಪಿರುವಂಥದ್ದು. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಇನ್ನು ಮಂಗಳೂರಿನಲ್ಲಿ ಸುರಿತಾ ಇರುವಂಥ ಧಾರಾಕಾರ ಮಳೆಯಿಂದಾಗಿ ನಾನಾ ಭಾಗದಲ್ಲಿ ಒಂದು ರೀತಿಯಲ್ಲಿ ಅವಾಂತರಗಳು ಸೃಷ್ಟಿಯಾಗಿದ್ರೆ, ಮತ್ತೊಂದು ಕಡೆ ರಸ್ತೆ ಮೇಲೆ ನೀರು ತುಂಬಿ ಹರಿತಾ ಇದೆ, ಮಳೆ ನೀರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ರಾಜ್ಯಾದ್ಯಂತ ನಾನಾ ಜಿಲ್ಲೆಗಳಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಅದರಲ್ಲೂ ಮಂಗಳೂರಲ್ಲಿ ಗುಡ್ಡ ಕಾಂಪೌಂಡ್ ಕುಸಿತಾಗಿ 10 ವರ್ಷದ ಬಾಲಕಿ ಮೃತಪಟ್ಟಿದ್ದಾಳೆ. ರಣಭೀಕರ ವರ್ಣ ಆರ್ಭಟಕ್ಕೆ ಕರಾವಳಿ ಜನ ತತ್ತರಿಸಿ ಹೋಗಿದ್ದಾರೆ. ಮರಣ ಮಳೆಗೆ ಪ್ರತ್ಯೇಕ ಕಡೆ ಇಬ್ಬರ ಸಾವಾಗಿದೆ. ಮಂಟೆ ಪದಾವು ಕೋಡಿ ಬಳಿ ಗುಡ್ಡ ಕುಸಿದು ಬಾಲಕಿ ಬಲಿಯಾಗಿದ್ದಾಳೆ. ಉಳ್ಳಾಲದಲ್ಲಿ ಮನೆಯಡಿ ಸಿಲುಕಿದ್ದ ಮಹಿಳೆ ದುರ್ಮರಣವನ್ನಪ್ಪಿದ್ದಾಳೆ. ಕಾಂತಪ್ಪ ಪೂಜಾರಿ ಅನ್ನೋರ ಪತ್ನಿ ಪ್ರೇಮ ಪೂಜಾರಿ ಸಾವಿಗೀಡಾಗಿದ್ದಾಳೆ. ನೋಡಿ, ಮಂಗಳೂರಿನ 2 ಕಡೆ ಆಗಿರುವಂಥ ಘಟನೆ. ಒಂದು ಕಡೆ ಕಾಂಪೌಂಡ್ ಕುಸಿದು ಬಾಲಕಿ ಮೃತಪಟ್ಟಿದ್ರೆ, ಗುಡ್ಡ ಕುಸಿದು
ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ ಅಂತೇಳಿ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಗುಡ್ಡ ಕುಸಿತಿರುವಂಥ ದೃಶ್ಯ. ಮನೆಯ ಒಳಗಡೆ ಅವಶೇಷಗಳ ಎಲ್ಲವೂ ಕೂಡ ಚಲಾಪಿಲಿ ಆಗಿದೆ. ಮನೆ ಮೇಲೆ ಗುಡ್ಡ ಕುಸಿತಾ ಆಗಿರೋದು ನೋಡಿ. ಇಲ್ಲಿ ಚಲಾಪಿಲಿ ಆಗಿರುವಂಥ ಮನೆಯಲ್ಲಿರುವಂಥ ಸಾಮಾನುಗಳು, ಗೋಡೆ ಮುರಿದೋಗಿದೆ, ಮನೆ ಮೇಲೆ ಗುಡ್ಡ ಕುಸಿತಾ ಆಗಿರೋದು, ಮಣ್ಣಿನ ರಾಶಿ ಬಿದ್ದಿದೆ, ಮರ ಗಿಡಗಳೆಲ್ಲವೂ ಕೂಡ ಬಿದ್ದಿದೆ, ಬಂಡೆಗಳು, ದೊಡ್ಡ ದೊಡ್ಡ ಬಂಡೆಗಳು ಕೂಡ ಮನೆ ಮೇಲೆ ಬಿದ್ದಿದೆ. ಗುಡ್ಡ ಕುಸಿತ ಆದಂಥ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿರೋದು. ಮನೆಯ ಒಳಗಡೆ ಬಂದಿದೆ ಗುಡ್ಡ ಕುಸಿತ ಆದಾಗ. ಮನೆಯ ಕಾಂಪೌಂಡ್ ಎಲ್ಲವೂ ಕೂಡ ಮುರಿದೋಗಿದೆ ನೋಡಿ. ಮನೆ ಒಳಗಡೆ ನೋಡಿ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಡ್ ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆಯಾಗ್ತಿದೆ. ಮಳೆಯಿಂದ ಬೇರೆ ಬೇರೆ ಅನಾಹುತಗಳು ಕೂಡ ಸೃಷ್ಟಿಯಾಗ್ತಿದೆ, ಸಾವು ಕೂಡ ಸಂಭವಿಸ್ತಿದೆ. ನಾನೀಗ ಮಂಗಳೂರಿನ ಹೊರವಲಯದ ಉಳ್ಳಾಲ ಸಮೀಪದಲ್ಲಿದ್ದೇನೆ. ಇಲ್ಲಿ ಗುಡ್ಡ ಕುಸಿತು ಬಾಲಕಿಯೊಬ್ಬಳು ಸಾವನ್ನಪ್ಪಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು. ಮನೆಯ ಮೇಲ್ಭಾಗದಲ್ಲಿ ಬೃಹತ್ ಆಕಾರದ ಗುಡ್ಡ ಇರುವಂಥದ್ದು. ನಿನ್ನೆಯಿಂದ ಬಹಳಷ್ಟು ಮಳೆ ಆಗ್ತಾ ಇದೆ. ಮಳೆಯ ಪರಿಣಾಮವಾಗಿ ಈ ಭಾಗದ ಗುಡ್ಡಗಳು ಮೇಲಿಂದ ಕುಸಿತಗೊಂಡಿರುವಂಥದ್ದು ನೋಡ್ಬೋದು ದೃಶ್ಯದಲ್ಲಿ. ಯಾವ ಪ್ರಮಾಣದಲ್ಲಿ ಮಣ್ಣು ಕುಸಿತವಾಗಿದೆ ಅನ್ನುವಂಥದ್ದು, ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಣ್ಣು ಕುಸಿದು ಈ ಭಾಗಕ್ಕೆ ಬಿದ್ದಿರುವಂಥದ್ದು. ಬಿದ್ದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದು ಈ ಮನೆಯ ಒಳಗೆ ಮಲಗಿದ್ದಂಥ ಬಾಲಕಿ, 10 ವರ್ಷದ ಬಾಲಕಿ ನಹೀಮಾ ಸಾವನ್ನಪ್ಪಿರುವಂಥದ್ದು ಮತ್ತು ಅಲ್ಲೇ ಮಲಗಿದ್ದಂಥ ತಂದೆ ತಾಯಿ ಅದೃಷ್ಟವಶಾತ್ ಪಾರಾಗಿರುವಂಥದ್ದು. ನಮ್ಮ ಜೊತೆ ಏನು ಮನೆಯ ಈ ಕೆಳಭಾಗವನ್ನು ಕೂಡ ಗಮನಿಸ್ಬೋದು. ಮೇಲ್ಭಾಗದಲ್ಲಿ ಈ ದೃಶ್ಯವಾದ, ಕೆಳಭಾಗದಲ್ಲಿ ಮನೆಯ ಏನೋ ಒಂದು ರೂಮ್ಗೆ ಮಣ್ಣು ಕುಸಿತವಾಗಿ ಅಲ್ಲಿ ಮಲಗಿದ್ದಂಥ ಮಗು ಸಾವನ್ನಪ್ಪಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ಬೋದು. ಬಹಳಷ್ಟು ಮಣ್ಣು ಕೂಡ ಮನೆಯ ಒಳಗಡೆ ಬಂದಿರುವಂಥದ್ದು ದೃಶ್ಯದಲ್ಲಿ ನೋಡ್ಬೋದು. ಆ ಕೋಣೆಯಲ್ಲಿ ದುರಂತ ಸಂಭವಿಸಿರುವಂಥದ್ದು. ಆ ಮಗು, ತಂದೆ ತಾಯಿ ಮಲಗಿದ್ರು. ಈ ಒಂದು ಸಂದರ್ಭದಲ್ಲಿ ಏಕಾಏಕಿ ಗುಡ್ಡ ಕುಸಿದು ಹಿಂಭಾಗದ ಏನು ಈ ಒಂದು ಮನೆಯ ಗೋಡೆ ಕುಸಿತಗೊಂಡು ಈ ರೀತಿಯಾಗಿ ದುರಂತ ಸಂಭವಿಸಿರುವಂಥದ್ದು ದೃಶ್ಯ ನೋಡ್ಬೋದು. ಯಾವ ರೀತಿ ಭೀಕರವಾಗಿತ್ತು ಅಂತ. ಇಲ್ಲಿ ಮಗು ಮಲಗಿತ್ತು. ಮಗು ಮಲಗಿದ್ದಾಗ ಆ ಮಗುವಿನ ಮೇಲೆ ಈ ರೀತಿಯಾಗಿ ಗುಡ್ಡ ಈ ಮನೆ ಮೇಲೆ ಕುಸಿದು ಮನೆಯ ಗೋಡೆ ಮನೆಯ ಒಳಗೆ ಕುಸಿದಂಥ ಪರಿಣಾಮವಾಗಿ ಈ ರೀತಿಯಾಗಿ ಸಂಭವಿಸಿರುವಂಥದ್ದು. ನಮ್ಮ ಜೊತೆ ಇನ್ನು ಈ ಅಡುಗೆ ಕೋಣೆ ಕೂಡ ನೋಡ್ಬೋದು. ಅಡುಗೆ ಕೋಣೆಯ ಹಿಂಬದಿಯಲ್ಲಿ ಯಾವ ರೀತಿಯಾಗಿ ಗುಡ್ಡ ಕುಸಿತದ ತೀವ್ರತೆಯನ್ನು ಕೂಡ ಗಮನಿಸಬಹುದು. ಅಂದರೆ ಆ ಮೇಲ್ಭಾಗದ ಗುಡ್ಡ ಈ ರೀತಿಯಾಗಿ ಗುಡ್ಡ ಕುಸಿತವಾಗಿ ಮನೆಯ ಗೋಡೆ ಕೂಡ ಕುಸಿತಗೊಂಡು ಅಲ್ಲಿದ್ದಂಥ ಮಗುವಿನ ಮೇಲೆ ಆ ಮನೆಯ ಗೋಡೆ ಬಿದ್ದು ಸಾವನ್ನಪ್ಪಿರುವಂಥದ್ದು. ಈ ರೀತಿಯಾದಂಥ ದುರಂತ ನಡೆದಿರುವಂಥದ್ದು. ಏನು ತಂದೆ ತಾಯಿಗೆ ಸಣ್ಣ ಪುಟ್ಟ ಗಾಯ ಆಗಿರುವಂತಾದ್ರೆ ಆ ಕೋಣೆ ಒಳಗಡೆ ಆ ತಂದೆ ತಾಯಿ ಮತ್ತು ಮಕ್ಕಳು ಮಲಗಿದ್ರು. ಮಗು ಕೆಳಗೆ ಇದ್ದಿತ್ತು. ಏಕಾಏಕಿ ಕಾಂಪೌಂಡ್ ಮನೆಯ ಗೋಡೆ ಕುಸಿತ ಆಗಿರುವ ಕಾರಣವಾಗಿ